ಇನ್ನು ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯ ಫೈಟ್ ಏನ್ ನಡೀತಾ ಇತ್ತು ಇದಕ್ಕೊಂದು ಅಂತ್ಯ ಅಂತ ಸಿಕ್ಕಿದೆ ಈಗ. ಅಧ್ಯಕ್ಷರಾಗಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವಿರೋಧವಾಗಿ ಆಯ್ಕೆಯಾದರೆ ಉಪಾಧ್ಯಕ್ಷರಾಗಿ ಶಾಸಕ ರಾಜು ಕಾಗೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಸೊ ಈ ಮೂಲಕ ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಜೊಲ್ಲೆ ಜಾರಕಿಹೊಳಿ ಬಣ ಜಯವನ್ನ ಗಳಿಸಿರುವಂತದ್ದನ್ನು ಗಮನಿಸ್ತಾ ಇದ್ದೇವೆ. ಬಿಜೆಪಿಯ ಅಣ್ಣಾ ಸಾಹೇಬ್ ಜೊಲ್ಲೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಹಾಗೆ ರಾಜು ಕಾಗೆ ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದು ಅವರು ಕೂಡ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಸೊ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯ ಫೈಟು ಇದೀಗ ಮುಕ್ತಾಯದ ಹಂತಕ್ಕೆ ಬಂದಿರೋದು. ಪ್ರತಿಸ್ಪರ್ಧಿಗಳಿಂದ ಯಾವುದೇ ನಾಮಪತ್ರಗಳು ಸಲ್ಲಿಕೆಯಾಗದಂತಹ ಕಾರಣ ಇವರ ಅವಿರೋಧ ಆಯ್ಕೆ ನಡೆದಿದೆ. ಅಧ್ಯಕ್ಷ ಸ್ಥಾನಕ್ಕೆ ಅಣ್ಣಾ ಸಾಹೇಬ್ ಜೊಲ್ಲೆ ಹಾಗೆ ಉಪಾಧ್ಯಕ್ಷ ಸ್ಥಾನಕ್ಕೆ ರಾಜು ಕಾಗೆ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ರು. ಪ್ರತಿಸ್ಪರ್ಧಿಗಳು ಯಾರೂ ಕೂಡ ನಾಮಪತ್ರ ಸಲ್ಲಿಕೆ ಮಾಡಿರಲಿಲ್ಲ. ಸೊ ಅಧಿಕಾರದ ಚುಕ್ಕಾಣಿ ಹಿಡಿಯುವಲ್ಲಿ ಅಧ್ಯಕ್ಷರಾಗಿ ಅಣ್ಣಾ ಸಾಹೇಬ್ ಜೊಲ್ಲೆ ಹಾಗೆ ಉಪಾಧ್ಯಕ್ಷರಾಗಿ ರಾಜು ಕಾಗೆ ಯಶಸ್ವಿಯಾಗಿದ್ದಾರೆ. ಈ ಎರಡು ಸ್ಥಾನಗಳನ್ನ ಲಿಂಗಾಯತ ಸಮಾಜಕ್ಕೆ ನಾವು ಕೊಟ್ಟಿದ್ದೀವಿ. ಕರ್ನಾಟಕದಲ್ಲಿ ಡಿಸಿಸಿ ಬ್ಯಾಂಕ್ ಅನ್ನ ನಂಬರ್ 1 ಮಾಡ್ತೀವಿ ಅಂತ ಹೇಳಿ ಅರಬಾವಿ ಬಿಜೆಪಿ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಬ್ಯಾಂಕ್ನಲ್ಲಿ ಕೂತ್ಕೊಂಡು ರಾಜಕಾರಣ ಮಾಡಿ ನಡೆಸ್ತಾ ಇದ್ರು, 1000 ಕೋಟಿ ವಿತ್ ಡ್ರಾ ಆಗ್ತಿದೆ ಅಂತ ಹಬ್ಬಿಸ್ತಾ ಇದ್ದಾರೆ. ಚಿನ್ನದ ಬೆಲೆ ಏರಿಕೆ ಹಿನ್ನೆಲೆ ಜಾಸ್ತಿ ವಿತ್ ಡ್ರಾ ಆಗಿರೋದು ಅಂತ ಹೇಳಿ ಬಾಲಚಂದ್ರ ಜಾರಕಿಹೊಳಿ ಮಾತನಾಡಿದ್ದಾರೆ. ಇನ್ನು ಜೊಲ್ಲೆ ಅವರನ್ನ ಜಾರಕಿಹೊಳಿ ಸೋಲಿಸ್ತಾರೆ ಅಂತ ಹೇಳಿ ಅಪಪ್ರಚಾರ ಮಾಡಿದ್ರು. 3 ಅಣ್ತಂದಿರು ಸೇರಿ ಇವಾಗ ಜೊಲ್ಲೆ ಅವರನ್ನ ಗೆಲ್ಲಿಸಿ ಅಧ್ಯಕ್ಷರನ್ನಾಗಿ ಮಾಡಿದ್ದೀವಿ. 5 ವರ್ಷದಲ್ಲಿ ಬ್ಯಾಂಕ್ ಅನ್ನ 1ನೇ ಸ್ಥಾನಕ್ಕೆ ನಾವು ತರ್ತೀವಿ ಅಂತ ಹೇಳಿ ಬಾಲಚಂದ್ರ ಜಾರಕಿಹೊಳಿ ಮಾತನಾಡಿರೋದು. ಡಿಸಿಸಿ ಬ್ಯಾಂಕ್ ಆಡಳಿತ ಚುಕ್ಕಾಣಿ ಹಿಡಿಯುವಲ್ಲಿ ಯಶಸ್ವಿಯಾಗಿರುವಂತಹ ಜಾರಕಿಹೊಳಿ ಬಣ ಇದೀಗ ರಿಯಾಕ್ಟ್ ಮಾಡಿರುವಂತಹ ರೀತಿ ಆ ಸ್ಟೇಟ್ಮೆಂಟು ಕೇಳಿಸ್ಕೊಳ್ಳೋಣ. ಏನು ಕೆಡಸಾಕ ಮಾಧ್ಯಮ ಸ್ನೇಹಿತರ ಮುಖಾಂತರ ಜಿಲ್ಲೆ ಜನತೆಗೆ, ರೈತರಿಗೆ, ಗ್ರಾಹಕರಿಗೆ, ನೌಕರಸ್ಥರಿಗೆ ಏನು ಭರವಸೆ ಕೊಟ್ಟಿದ್ವಿ ಅಂದ್ರೆ ಡಿಸಿಸಿ ಬ್ಯಾಂಕ್ ನಮ್ಮದ ಗುಂಪಿಂದ ಅಂದ್ರೆ ನಾವು ಜೊಲ್ಲೆ ಅವ್ರು ಕೂಡ ಏನೊಂದು ಪ್ಯಾನಲ್ ಮಾಡಿದ್ದೀವಿ. ಆ ಗುಂಪಿಗೆ ಬಹುಮತ ಬರ್ತೈತಿ. ಅಧ್ಯಕ್ಷ ಉಪಾಧ್ಯಕ್ಷ ನಮ್ಮವ್ರು ಆಗ್ತಾರೆ ಮೊದಲು ಹೇಳಿದ್ದು. ಅದೇ ಪ್ರಕಾರ ನಾವು ಆವಾಗ ಒಂದು ಮಾತು ಕೊಟ್ಟಿದ್ದು, ಅಧ್ಯಕ್ಷ ಸ್ಥಾನ ಉಪಾಧ್ಯಕ್ಷ ಸ್ಥಾನ ಎರಡೂ ನಾವು ಲಿಂಗಾಯತ ಸಮುದಾಯಕ್ಕೆ ಕೊಡ್ತು ಅಂದಿದ್ದು. ಅದರ ಪ್ರಕಾರ ನಮ್ಮ ಪ್ರಾಮಿಸ್ ನಾವು ಫುಲ್ಫಿಲ್ ಮಾಡಿದ್ದೀವಿ. ಅಲ್ಲ ನೋಡ್ರಿ, ಈಗ ನಿಪ್ಪಾಣಿ ತಾಲೂಕದ ಇಲೆಕ್ಷನ್ ನಡೆದಾಗ ಎಷ್ಟು ಅಪಪ್ರಚಾರ ಮಾಡ್ರಿ ಅಂದ್ರೆ ಜಾರಕಿಹೊಳಿ ಅವರ ಅಣ್ಣಾ ಸಾಹೇಬ್ ಜೊಲ್ಲೆ ಒಂದು ಸೋಲ್ಸಾರತ್ತು ಅಪಪ್ರಚಾರ ಮಾಡ್ರಿ. ಅದನ್ನು ಎಲ್ಲರೂ ಬ್ರದರ್ಸ್ ನಿಂತ್ಕೇಶ್ ಅವ್ರು ಸಪೋರ್ಟ್ ಮಾಡಿದ್ವು. ಅಗದಿ ಅವ್ರದ್ದು ಎಫರ್ಟ್ ಇತ್ತು, ಗೆದ್ದು ಬಂದ್ರೆ. ಈಗ ಅವ್ರನ್ನ ಅಧ್ಯಕ್ಷ ಮಾಡೋದಿಲ್ಲ ಹಂಗೆ ಹಿಂಗತ್ತು ಇದನ್ನು ಹೇಳ್ಕೊತ ಬಂದರೆ ಖರೆ ನಾವು ಬ್ಯಾಂಕ್ ನಡ್ಸೋಕೆ ಇದ್ರಾಗೆಲ್ಲ ಆಯ್ಕೆ ನೋಡಿದಾಗ ಯಾರು ಬೆಸ್ಟ್ ಅನ್ನೋದು ನೋಡಿ ಯಾರ ಕಡೆ ಬ್ಯಾಂಕ್ ಕೊಟ್ಟರೆ ಚಲೋ ಆಗ್ತೈತೆ ವಿಚಾರ ಮಾಡಿ ನಮಗೂ ಯಾಕಂದ್ರೆ ಲಾಂಗ್ ಟೈಮ್ ರಾಜಕಾರಣ ಮಾಡಬೇಕು. ಅದಕ್ಕೆ ಬ್ಯಾಂಕ್ ಉಳಿಬೇಕು, ಬೆಳಿಬೇಕು, ಹಿಂಗೆಲ್ಲ ಒಳ್ಳೆಯವ್ರದಾರೆ ನಮ್ಮ